ಕನ್ನಡ ಸಿನಿರಂಗದಲ್ಲಿಯೇ ಹಾಸ್ಯದ ಮೂಲಕ ಲಕ್ಷಾಂತರ ಜನರ ಮನಸ್ಸನ್ನು ಗೆದ್ದು ನಾಯಕ ನಟರಂತೆಯೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರುವ ಇವರು ತಮ್ಮ ವಿಶಿಷ್ಟವಾದ ಮುಖಭಾವ, ಧ್ವನಿ, ಸಂಭಾಷಣೆ ಹಾಗೂ ಟೈಮಿಂಗ್ನಿಂದ ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಅವರೇ ಹಾಸ್ಯ ಸಾಮ್ರಾಟ್ ಸಾಧು ಕೋಕಿಲ ಅವರು. ಬಾಲ್ಯದಿಂದಲೇ ಸಂಗೀತದ ಮೇಲೆ ಅತೀವವಾದ ಒಲವಿದ್ದ ಇವರು ತಮ್ಮ ಕಷ್ಟದ ಪರಿಸ್ಥಿತಿಯಲ್ಲಿಯೂ ತಮ್ಮ ಕನಸುಗಳನ್ನು ಕೈಬಿಡದೆ ಸಂಗೀತ ಮತ್ತು ಕಲೆಯನ್ನೇ ತಮ್ಮ ಜೀವನದ ದಾರಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. 80ರ ದಶಕದಲ್ಲಿ ಇವರ ಮೊಟ್ಟಮೊದಲ ಗುರುವಾದ ಜೇಮ್ಸ್ ಅವರ ಬಳಿ ಪ್ರಾಥಮಿಕ ಸಂಗೀತವನ್ನು ಕಲಿತು ಎಸ್.ಕೆ. ಜೋಸೆಫ್ ಅವರಿಂದ ಪಾಶ್ಚಿಮಾತ್ಯ ಸಂಗೀತ ಹಾಗೂ ಕೀಬೋರ್ಡ್ ವಾದನವನ್ನು ಅಭ್ಯಾಸ ಮಾಡ್ತಾರೆ. 1990ರ ಹೊತ್ತಿಗೆ ಸಂಗೀತ ಕಲಿಕೆಯ ನಂತರ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದ ಇವರು ಸಹಾಯಕ ಸಂಗೀತ ನಿರ್ದೇಶಕರಾಗಿ ಹಾಗೂ ವಾದಕರಾಗಿ ತಮ್ಮ ಕೆರಿಯರನ್ನು ಸ್ಟಾರ್ಟ್ ಮಾಡ್ತಾರೆ. ಸಂಗೀತ ನಿರ್ದೇಶಕರಾಗಿ ಇವರು ಉಶ್, ಹಲೋ ಯಮ, ಮೆಜೆಸ್ಟಿಕ್, H2O, ಲಾಲಿಹಾಡು, ರಕ್ತ ಕಣ್ಣೀರು, ಮೈನಾ ಹೀಗೆ ಹಲವಾರು ಕನ್ನಡ ಚಿತ್ರಗಳಿಗೆ ಸುಮಧುರ ಸಂಗೀತ ನೀಡಿ ಹಿನ್ನೆಲೆ ಸಂಗೀತದ ಮೂಲಕ ಅನೇಕ ದೃಶ್ಯಗಳಿಗೆ ಜೀವ ತುಂಬಿದ್ದಾರೆ. ಸಹಾಯಶೀಲನ್ ಶದ್ರಕ್ ಆಗಿದ್ದ ಸಾಧು ಅವರು ಉಶ್ ಚಿತ್ರದ ಸಮಯದಲ್ಲಿ ಅವರ ಮ್ಯಾನರಿಸಮ್ ಮತ್ತು ಕೋಗಿಲೆಯಂತಹ ಕಂಠವನ್ನು ಗಮನಿಸಿದ ಉಪೇಂದ್ರ ಅವರು ಸಾಧುವಿನ ಜೊತೆಗೆ ಕೋಕಿಲ ಎಂಬ ಹೆಸರನ್ನು ಸೇರಿಸಿ ಸಾಧು ಕೋಕಿಲ ಎಂಬ ಸ್ಕ್ರೀನ್ ನೇಮನ್ನು ಕೊಡ್ತಾರೆ. ನಂತರ 1998ರಲ್ಲಿ ಕೆ.ವಿ. ರಾಜ್ರವರ ನಂಬರ್ 1 ಚಿತ್ರಕ್ಕೆ ಸಂಗೀತ ಮತ್ತು ನಿರ್ಮಾಣದ ಜವಾಬ್ದಾರಿಯನ್ನು ಹೊತ್ತಿದ್ದ ಸಾಧು ಅವರಿಗೆ ನಿರೀಕ್ಷೆಯ ಯಶಸ್ಸು ಈ ಚಿತ್ರ ತಂದುಕೊಡುವುದಿಲ್ಲ. ಇದರ ನಷ್ಟ ಭರಿಸಲು ಮನೆಯನ್ನು ಮಾರ್ತಾರೆ ಹಾಗೂ ಸಂಗೀತ ನಿರ್ದೇಶನವನ್ನು ನಿಲ್ಲಿಸಿ ನಟನೆಯತ್ತ ಮುಖ ಮಾಡ್ತಾರೆ. ನಂತರ ಹಲೋ ಯಮ, ಯಾರೆಂದು ಚೆಲುವೆ, AK-47, ಏಕಾಂಗಿ, ವಾಲಿ, ಜಿಪುಣ ನನಗಂಡ, ಚಂದು, ಲಾಲಿಹಾಡು, ರಕ್ತ ಕಣ್ಣೀರು, ರಾಮಕೃಷ್ಣ, ಚಡ್ಡಿ ದೋಸ್ತ್, ಕಲಾಸಿಪಾಳ್ಯ, ಅಯ್ಯ, ಪೃಥ್ವಿ, ಹುಬ್ಬಳ್ಳಿ, ಐತಲಕಡಿ ಹೀಗೆ ಹೇಳುತ್ತಾ ಹೊರಟರೆ ಗಂಟೆಗಳೇ ಬೇಕು. ಅಷ್ಟರ ಮಟ್ಟಿಗೆ ನೂರಾರು ಚಿತ್ರಗಳಿಂದ ಹಾಸ್ಯ ಕಲಾವಿದರಾಗಿ ಕರ್ನಾಟಕದ ಜನತೆಯನ್ನು ರಂಜಿಸಿದ್ದಾರೆ. 2003ರಲ್ಲಿ ಇವರ ನಿರ್ದೇಶನದಲ್ಲಿ ಮೂಡಿಬಂದಂತಹ ರಕ್ತ ಕಣ್ಣೀರು ಚಿತ್ರ ಬ್ಲಾಕ್ ಬಸ್ಟರ್ ಚಿತ್ರವಾಗಿ ಹೊರಹೊಮ್ಮಿ ಇವರು ನಿರ್ದೇಶನಕ್ಕೂ ಸೈ ಅನಿಸಿಕೊಳ್ತಾರೆ. ನಂತರ ರಾಕ್ಷಸ, ಸುಂಟರಗಾಳಿ, ಅನಾಥರು ಸೇರಿದಂತೆ 10 ಸಿನಿಮಾಗಳನ್ನು ನಿರ್ದೇಶನ ಮಾಡುತ್ತಾರೆ. ನೂರಾರು ಚಿತ್ರಗಳಲ್ಲಿ ನಟ, ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕರಾಗಿ ಸಕ್ರಿಯರಾಗಿರುವ ಇವರು ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಅವುಗಳಲ್ಲಿ ಮುಖ್ಯವಾಗಿ ರಾಕ್ಷಸ ಮತ್ತು ಇಂತಿ ನಿನ್ನ ಪ್ರೀತಿಯ ಚಿತ್ರದ ಸಂಗೀತಕ್ಕೆ ಫಿಲ್ಮ್ ಫೇರ್ ಅವಾರ್ಡ್ ಹಾಗೂ ಹುಡುಗರು ಯಾರೇ ಕೂಗಾಡಲಿ, ಯಜಮಾನ ಚಿತ್ರದಲ್ಲಿ ಇವರ ಹಾಸ್ಯ ನಟನೆಗಾಗಿ ಸೈಮಾ ಅವಾರ್ಡನ್ನು ಪಡ್ಕೋತಾರೆ. ಇದಲ್ಲದೆ 2025ರಲ್ಲಿ ಇವರ ಸಾಧನೆಯನ್ನು ಗುರುತಿಸಿದ ಕರ್ನಾಟಕ ಸ್ಟೇಟ್ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಆ್ಯಂಡ್ ಪರ್ಫಾರ್ಮಿಂಗ್ ಆರ್ಟ್ಸ್ ಯೂನಿವರ್ಸಿಟಿ ಆಫ್ ಮೈಸೂರಿನಿಂದ ಗೌರವ ಡಾಕ್ಟರೇಟನ್ನು ಸ್ವೀಕಾರ ಮಾಡ್ತಾರೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಇದ್ದರೂ ಇತರರ ಮುಖದಲ್ಲಿ ನಗು ತರಿಸುವುದು ಸುಲಭದ ಮಾತಲ್ಲ. ಕೋಟ್ಯಾಂತರ ಜನರನ್ನು ನಗಿಸಿ ಅವರ ಮನಸ್ಸಿನಲ್ಲಿ ಶಾಶ್ವತವಾದ ಸ್ಥಾನ ಪಡೆದಿರುವ ಸಾಧು ಕೋಕಿಲ ಅವರು ಕನ್ನಡ ಚಿತ್ರರಂಗದ ಹೆಮ್ಮೆ. ಇವರ ಸಾಧನೆಗಳು ಹೀಗೆ ಮುಂದುವರೆಯಲಿ ಎಂಬ ಆಶಯ ನಮ್ಮದು. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕೋಟ್ಯಾಂತರ ಜನರ ನಗುವಿನ ಹಿಂದೆ ಅಡಗಿರುವ ಸಾಧು ಕೋಕಿಲ ಅವರ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ.